ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣ ಸಂಬಂಧಿಸಿದಂತೆ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಯತಕ್ಕಂಥದ್ದು. ಇವತ್ತು ಏನು ಕೇರಳದ ಶಾಸಕರು ಸಹ ಸ್ಥಳಕ್ಕೆ ಬಂದಿರ್ತಾರೆ. ಸರ್, ಮಂಜೇಶ್ವರದಿಂದ ಇಲ್ಲಿಗೆ ಬಂದಿದ್ದೀರಿ ಸರ್, ಏನೇನು ಗಮನಿಸಿದ್ರಿ ಇಲ್ಲಿ? ನಾನು ಕಳೆದ 2 ದಿನಗಳಿಂದ ಇಲ್ಲೇ ಇದ್ದೀನಿ. ನಾನಿದ್ದೀನಿ, ಕಲ್ಲಿಕೋಟೆ MP ಅವರಿದ್ದಾರೆ. ನಾವು ಎಲ್ಲ ನಿನ್ನೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟರು, ಸ್ಥಳ ಪರಿಶೋಧನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರನ್ನು ಅಂಕೋಲಾ ಅತಿಥಿ ಮಂದಿರದಲ್ಲಿ ಕೇರಳದ ಅರ್ಜುನ್ ವಿಷಯ, ಅದೇ ರೀತಿಯಲ್ಲಿ ಇನ್ನುಳಿದವರ ವಿಷಯ ಗೌರವಯುತವಾಗಿ ಅವರ ಗಮನಕ್ಕೆ ನಾವು ತಂದಿದ್ದೇವೆ. ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿದೆ ಕಾರ್ಯಾಚರಣೆ. ಎಲ್ಲ ತಂಡ ಆರ್ಮಿಯವರಿದ್ದಾರೆ, ನೇವಿಯವರಿದ್ದಾರೆ, ಎಲ್ಲ ಕೇರಳದ ಸ್ವಯಂ ಸೇವಕರಿದ್ದಾರೆ, ಎಲ್ಲರೂ ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಇವತ್ತು ರೆಡಾರ್ ತಂದು 1-2 ಪ್ರದೇಶದಲ್ಲಿ ಸಣ್ಣ ಸಿಗ್ನಲ್ ಸಿಕ್ಕಿತ್ತು. ಆವಾಗ ಅಲ್ಲಿ 8 ಮೀಟರ್ ಆಳ ಇತ್ತು. ಅದನ್ನು ಪರಿಶೋಧನೆ ಮಾಡಿದಾಗ ಅಲ್ಲಿ ದೊಡ್ಡ ಕಲ್ಲು ಬಂಡೆ, ಅಲ್ಲಿ ಯಾವುದೇ ಒಂದು ಕುರು ಸಿಗ್ಲಿಲ್ಲ. ಈಗಲೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಒಂದು ತಂಡೋಪತಂಡವಾಗಿ ನಾವೆಲ್ಲ ಟ್ರೈ ಮಾಡ್ತಾ ಇದ್ದೇವೆ. ಅರ್ಜುನ್ ವಿಷಯದಲ್ಲಿ ಇಡೀ ಕೇರಳದ 3,60,00,000 ಜನರು ಕೂಡ ಪ್ರಾರ್ಥನಾ ಪೂರ್ವಕ ಅವರ ಜೀವಂತವಾಗಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನುಳಿದವರು ಕೂಡ ಆ ಮನೆನಡೆಯಲ್ಲಿದ್ದಾರೆ, ಜೀವಂತವಾಗಿ ಸಿಗ್ಲಿ ಎಂಬುದು ನಮ್ಮ ಪ್ರಯಾಣ. ಸರಿ, ಮುಖ್ಯ ಪ್ರಶ್ನೆ ಅಂದ್ರೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ, ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡಿದೆ ಅಂತ ನಿಮ್ಮ ಕೇರಳದಲ್ಲಿ ಸುದ್ದಿ ಆಗಿರ್ತಕ್ಕಂಥದ್ದು. ನೀವು ಖುದ್ದಾಗಿ ಸ್ಥಳದಲ್ಲಿ ನೋಡಿದಿರಿ, ಸಿಚುವೇಶನ್ ಹೇಗಿದೆ ಅಂತ. ಇದಕ್ಕೇನು ಸರ್ ನಿಮ್ಗೆ? ಆ ತರ ಇದು ನಾವೆಲ್ಲ ತುಂಬಾ ದುಃಖದಿಂದ ಇರುವಂತ ಒಂದು ಸಂದರ್ಭ. ಈಗ ಎಲ್ಲರ ಮೋಟೋ ಏನಂತ ಕೇಳಿದ್ರೆ ಅರ್ಜುನ್ ರವರು ಸಿಗ್ಬೇಕು ಅಷ್ಟೇ. ಈ ಸಂದರ್ಭ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ನಿಮ್ಮ ಕರ್ನಾಟಕದ ಈ ಕ್ಷೇತ್ರದ ಶಾಸಕರು ಸತೀಶ್ ಶೈಲ್, ನನ್ಗೆ ಅಚ್ಚರಿ ಆಗ್ತಾ ಇದೆ, ಅವರು ವಿಧಾನಸಭೆಗೆ ಹೋಗ್ಲಿಲ್ಲ. ನಿನ್ನೆ ಇಲ್ಲಿದ್ರು, ಇವತ್ತು ಇದ್ದಾರೆ, ಸಂಪೂರ್ಣವಾಗಿ ಇವರಿದೆ. ಅದು ಮಾತ್ರ ಸಾಕು ನಮ್ಗೆ ಈ ಕರ್ನಾಟಕದಲ್ಲಿ ಒಂದು ರಣ ಹೇಳಲಿಕ್ಕೆ. ಅವರು ಈಗಲೂ ನಮ್ಮ ಜೊತೆಯಲ್ಲಿದ್ದಾರೆ. ನಾನು ಹೇಳೋದು, ಇಂಥ ಸಂದರ್ಭದಲ್ಲಿ ಸ್ವಲ್ಪ ಆಚೆ ಈಚೆಲ್ಲ ಬರ್ಬಹುದು, ಅದಲ್ಲ ನಮ್ಮ ವಿಷಯ. ನಮ್ಗೀಗ ಅಲ್ಲಿ ಯಾರೆಲ್ಲ ಮನೆ ನಡೆಯಲಿದ್ದಾರೆ ಅವ್ರು ತೆಗೆಯುವುದು ನಮ್ಮ ಮುಖ್ಯ. ಈಗ ಯಾವುದೇ ಒಂದು ದೂರಿನ ವಿಚಾರ ಇಲ್ಲ, ಎಲ್ಲರೂ ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತೇ ಇದ್ದೇವೆ. ಸರ್, ಈಗ ಅರ್ಜುನ್ ಕುಟುಂಬದವರನ್ನೇನಾದ್ರೂ ನೀವು ಮಾತಾಡಿಸಿದ್ರ? ಅರ್ಜುನ್ ಅವ್ರ ಸಿಚುವೇಶನ್ ಹೇಗಿದೆ ಸರ್? ಅರ್ಜುನ್ ಕುಟುಂಬದವರು ಇಲ್ಲೇ ಇದ್ದಾರೆ. ಅವರ ಹೆಂಡತಿ ತಮ್ಮ ಇದ್ದಾರೆ, ಅವರ ಮಾವ ಇದ್ದಾರೆ, ಅವರ ತಮ್ಮ ಇದ್ದಾರೆ, ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲರೂ ಅರ್ಜುನ್ ಸಿಗ್ಲಿ ಅಂತ ಹೇಳಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಅರ್ಜುನ್ ಖಂಡಿತ ಸಿಗ್ತಾನೆ. ಈಗಲೂ ಕೂಡ ಅಲ್ಲಿ ಶೋಧ ನಡೀತಾ ಇದೆ. 1-2 ತಾಸಲ್ಲಿ ಒಂದು ಒಳ್ಳೆ ಶುಭ ಸುದ್ದಿ ಸಿಗಬಹುದು ಎಂಬ ವಿಶ್ವಾಸದಲ್ಲಿ ನಾವಿದ್ದೇವೆ. ಸರ್, ಈಗ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ನಿಮ್ಮ ಕೇರಳ ಸರ್ಕಾರ, ಮಿಲಿಟರಿ ಬಂದಿದೆ, ಅವ್ರ ಕಾರ್ಯಾಚರಣೆ ಸರ್? ಅವರು ಒಳ್ಳೆ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅವರಿಗೇನು ಸ್ವಲ್ಪ ಅವರ ಅದಕ್ಕೆ ಸಂಬಂಧವಾದ ಎಕ್ವಿಪ್ಮೆಂಟ್ಸ್ ಬೇಕಂತೆಲ್ಲ ಕೇಳಿಕೊಂಡಿದ್ದಾರೆ. ಅವರು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಿಲಿಟರಿ ಅವರಿದ್ದಾರೆ, ಕೇರಳದಿಂದ ಬಂದ ತಂಡ ಇದೆ, ಕರ್ನಾಟಕ ತಂಡ ಇದೆ, ಎಲ್ಲ ಇಲಾಖೆಯವರು ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಕಾರ್ಯಾಚರಣೆ ಬಗ್ಗೆ ತೃಪ್ತಿ ಇದೆ ನಿಮಗೆ? ಕಾರ್ಯಾಚರಣೆ 100ಕ್ಕೆ 100. ಯಾಕಂತ ಹೇಳಿದ್ರೆ ಅಲ್ಲಿ ನಾವು ನೋಡುವಾಗ ಎಲ್ಲ ಮಣ್ಣು ತೆಗಿತಾ ಇದ್ದಾರೆ, ಪ್ರತಿಯೊಂದು. ಈಗ ಅರ್ಜುನ್ ಫ್ಯಾಮಿಲಿಯವರು, ಕೇರಳದವರು, ನಾವೆಲ್ಲ ಬೊಟ್ಟು ಮಾಡಿ ಎಲ್ಲೆಲ್ಲ ತೋರಿಸಿದ್ದೇವೆ, ಅಲ್ಲಿ ಎಲ್ಲ ಶೋಧ ಮಾಡ್ತಾ ಇದ್ದಾರೆ. ಎಸ್, ಇದು ಕೇರಳ ಶಾಸಕರ ಅಭಿಪ್ರಾಯ. ಕಾರ್ಯಾಚರಣೆ ಬಗ್ಗೆ ತೃಪ್ತಿ ಇದೆ. ಕಾರವಾರದ ಶಾಸಕರು ಖುದ್ದಾಗಿ ಸದನವನ್ನ ಬಿಟ್ಟು ಇಲ್ಲೇ ಮೊಕ್ಕ ಮೂಡಿದ್ದಾರೆ. ನಮಗೆ ಯಾವುದೇ ರೀತಿ ಅಸಮಾಧಾನ ಇಲ್ಲ. ಅರ್ಜುನ್ ನನ್ನ ಬದುಕಿ ಹೊರಗೆ ತರಬೇಕು ಅನ್ನೋದೇ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.